ಕಲಬುರಗಿಯಲ್ಲಿ ನವವಿವಾಹಿತೆ ಭಾಗ್ಯಶ್ರೀ ಆತ್ಮಹತ್ಯೆಯನ್ನು ಮಾಡಿಕೊಂಡಿದ್ದಾರೆ. 2 ತಿಂಗಳ ಹಿಂದೆ ಅಷ್ಟೇ ಮದುವೆಯಾಗಿದ್ರು. ಇತ್ತೀಚೆಗೆ ಪ್ರೀತಿಸಿ ಸಚಿನ್ ಜೊತೆ ಮದುವೆ ಆಗಿದ್ರು. ಡೆತ್ ನೋಟಲ್ಲಿ ಈಗ ಪತಿಯ ಕಿರುಕುಳ ವಿಚಾರವನ್ನು ಬರೆದು ಯುವತಿ ಆತ್ಮಹತ್ಯೆಗೆ ಶರಣಾಗಿರುವಂಥ ಘಟನೆ ಇದೆ. ತಾಯಿಯ ಮನೆಯಲ್ಲೇ ನೇಣು ಬಿಗಿದುಕೊಂಡು ಆತ್ಮಹತ್ಯೆಯನ್ನು ಮಾಡಿಕೊಂಡಿದ್ದಾಳೆ. ಕಲಬುರಗಿ ನಗರದ ದುಬೈ ಕಾಲೋನಿಯಲ್ಲಿ ನಡೆದಿರುವಂಥ ಘಟನೆ ಇದು. ಕಲಬುರಗಿಯ ಮಹಿಳಾ ಪೊಲೀಸ್ ಠಾಣೆಯಲ್ಲಿ ಈಗ ಕೇಸ್ ಕೂಡ ದಾಖಲಾಗಿದೆ. ನೋಡಿ, 2 ತಿಂಗಳ ಹಿಂದೆ ಅಷ್ಟೇ ಮದುವೆ ಆಗಿರೋದು. ಪ್ರೀತಿ ಮಾಡಿ ಮದುವೆ ಆಗಿರೋದು, ಲವ್ ಮ್ಯಾರೇಜ್. ಆದರೂ ಕೂಡ ಈ ರೀತಿಯಾಗಿ ಗಂಡನ ಕಿರುಕುಳ. ಕಲಬುರಗಿಯಲ್ಲಿ ನವ ವಿವಾಹಿತೆ ಸಾವು ಇದು. ಭಾಗ್ಯಶ್ರೀ ಅಂತೇಳಿ ಆತ್ಮಹತ್ಯೆಯನ್ನು ಮಾಡಿಕೊಂಡಿರುವಂಥ ಯುವತಿಯ ಹೆಸರು. ಇತ್ತೀಚೆಗೆ ಪ್ರೀತಿಸಿ ಸಚಿನ್ ಅನ್ನುವಂಥ ವ್ಯಕ್ತಿಯ ಜೊತೆಗೆ ಮದುವೆ ಆಗಿರ್ತಾಳೆ. ಫೋಟೋದಲ್ಲೂ ಕೂಡ ನೀವು ಗಮನಿಸ್ತಾ ಇದ್ರಿ. ವಯಸ್ಸೇನು ಜಾಸ್ತಿ ಇಲ್ಲ, ನೋಡಿದ್ರೆ ಗೊತ್ತಾಗತ್ತೆ. ಒಂದು 19-20 ವರ್ಷ ಇರಬೇಕಷ್ಟೆ. 2 ತಿಂಗಳ ಹಿಂದೆ ಮದುವೆ ಆಗಿರುತ್ತೆ. ಅವರ ಫ್ಯಾಮಿಲಿಯಿಂದ, ಅಂದರೆ ಪ್ರೀತಿಸಿ ಮದುವೆ ಆಗಿರುವಂಥ ಸಚಿನ್ ಫ್ಯಾಮಿಲಿಯಿಂದ ಕಿರುಕುಳ ಇತ್ತಂತೆ. ಆ ಡೆತ್ ನೋಟ್ನಲ್ಲೂ ಕೂಡ ಈಗ ಅಲ್ಲಿ ಅಂಶಗಳನ್ನು ಕೂಡ ಉಲ್ಲೇಖವನ್ನು ಮಾಡಿದ್ದಾರೆ. ತಾಯಿಯ ಮನೆಯಲ್ಲೇ ಇದ್ದು ನೇಣು ಬಿಗಿದುಕೊಂಡು ಆತ್ಮಹತ್ಯೆಯನ್ನು ಮಾಡಿರುವಂಥ ಘಟನೆ ಇದೆ. ಈಗ ಕಲಬುರಗಿಯ ಮಹಿಳಾ ಪೊಲೀಸ್ ಠಾಣೆಯಲ್ಲಿ ಕೇಸ್ ಕೂಡ ದಾಖಲಾಗಿದೆ. ಅಂದರೆ 2 ತಿಂಗಳ ಹಿಂದೆ ಮದುವೆ ಆಗಿರುವಂಥ ಹಿನ್ನೆಲೆಯಲ್ಲಿ ಕಿರುಕುಳ ನೀಡ್ತಿದ್ರು ಅಂದರೆ ಯಾವ ರೀತಿಯಾಗಿ ಕಿರುಕುಳ ಇತ್ತು ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗಬೇಕು. ಕಿರುಕುಳದಿಂದಾಗಿ ಮನನೊಂದು ಈ ರೀತಿಯಾಗಿ ಆ ಯುವತಿ ಆತ್ಮಹತ್ಯೆಗೆ ಶರಣಾಗಿರುವಂಥ ಘಟನೆ. ವರದಕ್ಷಿಣೆಯ ಕಿರುಕುಳ ಇತ್ತಾ, ಅಥವಾ ಈ ಸಚಿನ್ ಅನ್ನುವಂಥ ಗಂಡನ ಫ್ಯಾಮಿಲಿಯಿಂದ ಏನಾದರೂ ಕಿರುಕುಳ ಇತ್ತಾ, ಏನು ಎತ್ತ ಅನ್ನೋದ್ರ ಬಗ್ಗೆ ಮಾಹಿತಿ ಬರಬೇಕು. ಬಟ್ ಈಗ ಸಿಗ್ತಾ ಇರುವಂಥ ಮಾಹಿತಿ, ಡೆತ್ ನೋಟ್ ಬರೆದಿಟ್ಟು ಅಂದರೆ ಗಂಡನ ಕಿರುಕುಳದಿಂದಾಗಿ ಸಾವಾಗಿದೆ ಅನ್ನೋದು. ಯಾವ ರೀತಿ ಕಿರುಕುಳ ಇತ್ತು ಅನ್ನೋದ್ರ ಬಗ್ಗೆ ಈಗ ತನಿಖೆ ಆಗಬೇಕಾಗತ್ತೆ. ತಾಯಿಯ ಮನೆಯಲ್ಲೇ ಈ ರೀತಿಯಾಗಿ ನೇಣು ಬಿಗಿದುಕೊಂಡು ಈ ಯುವತಿ ಆತ್ಮಹತ್ಯೆಯನ್ನು ಮಾಡಿಕೊಂಡಿದ್ದಾರೆ. ಕಲಬುರಗಿಯಲ್ಲಿ ಆಗಿರುವಂಥ ಘಟನೆ ಇದೆ. ಫೋಟೋವನ್ನು ಕೂಡ ನೋಡ್ತಾ ಇದ್ರಿ, ಗಂಡ ಹೆಂಡತಿಯ ಫೋಟೋವನ್ನು ಕೂಡ ನೀವು ಗಮನಿಸ್ತಾ ಇದ್ರಿ. ಇಬ್ಬರು ಲವ್ ಮ್ಯಾರೇಜ್, ಪ್ರೀತಿ ಮಾಡಿದರೂ ಕೂಡ ಈ ರೀತಿ ಘಟನೆ ಆಗುತ್ತೆ, ಈ ರೀತಿ ಸಾವು ನೋವು ಆಗುತ್ತೆ, ಹೊಂದಾಣಿಕೆ ಆಗಲ್ಲ ಅಂತ ಹೇಳಿದಾಗ ಈ ಸಮಾಜ ಎತ್ತ ಸಾಕ್ತಿದೆ ಅನ್ನೋದು. ಇತ್ತೀಚೆಗೆ ಇಬ್ಬರು ಪ್ರೀತಿಸಿ ಮದುವೆ ಆಗಿರುವಂಥ ಜೋಡಿ ಇದು. ಮದುವೆಯಾಗಿ 2 ತಿಂಗಳಲ್ಲಿ ಅದು ಹೆಂಗೆ ಪ್ರೀತಿಸೋರನ್ನ ದೂರ ಇಡೋದಕ್ಕೆ ಹೇಗೆ ಸಾಧ್ಯ? ಪ್ರೀತಿಸಿ ಮದುವೆಯಾಗಿ ಸರಿಯಾಗಿ ಆ ಒಂದು ಸಂಬಂಧವನ್ನು ಅಥವಾ ಆ ಕುಟುಂಬವನ್ನು ನಿಭಾಯಿಸ್ಕೊಂಡು ಹೋಗೋದು ಬಿಟ್ಟು ಈ ರೀತಿಯಾಗಿ ಕಿರುಕುಳದಿಂದಾಗಿ ಪಾಪ ಯುವತಿ ಆತ್ಮಹತ್ಯೆಯನ್ನು ಮಾಡಿಕೊಂಡಿರೋದು. ಇಲ್ಲಿ ಯಾರ್ದು ತಪ್ಪು ಯಾರ್ದು ಸರಿ ಅನ್ನೋದಕ್ಕಿಂತ ನೀವು ನೋಡ್ತಾ ಇದ್ರಿ ಇತ್ತೀಚಿನ ದಿನಗಳಲ್ಲಿ ಹುಡುಗಿಯರೇ ಸಿಗ್ತಿಲ್ಲ ಅನ್ನೋವಂಥದ್ದು. ಆಮೇಲೆ ಈ ಹುಡುಗರು ಏನು ಮಾಡ್ತಿದ್ದಾರೆ ಗೊತ್ತಿದೆಯಲ್ಲ, ಎಲ್ಲ ಆಂಟಿಯರನ್ನ ಪ್ರೀತಿಸಿ ಹೇಗೆ ಮದುವೆ ಆಗಿರೋ ಆಂಟಿಯರನ್ನ ಕರ್ಕೊಂಡು ಹೋಗ್ತಿದ್ದಾರೆ ಅನ್ನೋದು ನೀವೆಲ್ಲರೂ ಕೂಡ ನೋಡ್ತಾ ಇದ್ರಿ. ಇತ್ತೀಚೆಗೆ ಕೇಸ್ಗಳನ್ನು ನೋಡ್ತಾ ಇದ್ರಿ. ಹುಡುಗಿನೇ ಸಿಗ್ತಿಲ್ಲ ಅಂಥೇಳಿ ಮದುವೆ ಆಗಿರುವಂಥ ಆಂಟಿಗಳನ್ನೇ ಹುಡುಗರು ಮದುವೆ ಆಗ್ತಿದ್ದಾರೆ. ಕೇಳಿದ್ರೆ ಹುಡುಗಿರೇ ಸಿಗ್ತಿಲ್ಲ ಅಂಥೇಳಿ. ವಿಚಿತ್ರ ಕೇಸ್ಗಳು ಇದು. ಮದುವೆ ಆಗಿರುವಂಥ ಗಂಡರನ್ನ ಸಾಯಿಸುವಂಥದ್ದು, ಅಥವಾ ಗಂಡ ಕಪ್ಪಗಿದ್ದಾನೆ ಅಂತೇಳಿ ಇನ್ನೊಬ್ಬನ ಜೊತೆ ಓಡ್ ಹೋಗೋದು, ಇನ್ನೊಂದು ಅಫೇರ್ ಇಟ್ಕೊಳ್ಳೋದು ಮದುವೆ ಆದರೂ ಕೂಡ. ಸೊ ಈ ರೀತಿಯಾಗಿ ಕಿರುಕುಳದಿಂದಾಗಿ ಪಾಪ ಯುವತಿ ಎಷ್ಟು ನೊಂದಿರಬಹುದು ಅಂತೇಳಿ. ಪ್ರೀತಿಸಿ ಖುಷಿಯಿಂದ ಮದುವೆ ಆಗಿರುತ್ತೆ, ಮದುವೆ ಆಗಿ 2 ತಿಂಗಳ ಕಳೆಯುತ್ತೆ. 2 ತಿಂಗಳ ಒಳಗಡೆ ಗಂಡನಿಂದ ಕಿರುಕುಳ. ಈ ವಯಸ್ಸಲ್ಲಿ ಈ ರೀತಿಯಾಗಿ ಆತ್ಮಹತ್ಯೆ ಮಾಡಿಕೊಳ್ಳೋದು ಅಥವಾ ಈ ನಿರ್ಧಾರಕ್ಕೆ ಬರೋದು ಸರಿಯಲ್ಲ.